ನಮ್ಮ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಬೇಕು ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದವರು ಜವಾಬ್ದಾರಿಯುತವಾಗಿ ಮುಂದಿನ ಮಾರ್ಗದರ್ಶನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾನು ಇವತ್ತು ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸನ್ಮಾನ್ಯ ಯತ್ನಾಳ್ ಅವರ 6 ವರ್ಷದ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ, ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ. ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ಕಡೆಯ ದಿನ ಇದೆ. ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು, ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು, ಕೆಲವರು ಲೀಗಲ್ ಅಡ್ವೈಸರ್ಸ್ನ ಇಟ್ಕೊಂಡು, ಪೊಲಿಟಿಕಲ್ ಅಡ್ವೈಸರ್ಸು, ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ನ ಇಟ್ಕೊಂಡು ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು, ಹರಿಹರದ ಶಾಸಕರು, ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ. ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ BJPನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನು ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ BJP ಪಕ್ಷವನ್ನು ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ಥರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ BJP ಪಕ್ಷವನ್ನು ಗೆಲ್ಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು BJP ಪಕ್ಷದಲ್ಲಿ, ರಾಜ್ಯದ BJP ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನು ಬಹಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನಮ್ಮ ಮುಂದೆ ಇದೆ. ಸೆಕ್ಯೂರಿಟಿ ಅಣ್ಣ ಗುರು ಬಂದು ಅಡ್ಡ ನಿಂತ್ಕೊಂಡ್ರೆ ಅಡ್ಡಗಡೆ ಸಿದ್ದೇಶ್ವರ ಅರವಿಂದ ಮಾಡಿಲ್ಲ, ಅರವಿಂದ ಮಾಡಿಲ್ಲ, ಪ್ರತಾಪ್ ಮಾಡಿಲ್ಲ. ಗೇಟ್ ಎಲ್ಲಿದೆ? ಕೊಡ್ತೀವಿ.
ಹಿಡಿದು ಇಲ್ಲಿವರೆಗೆ 174 ಜನ ರಾಜೀನಾಮೆ ಮಾಡಿದ್ದಾರೆ. ಅಧ್ಯಕ್ಷರಿಗೆ ವಾಟ್ಸಪ್ ಮಾಡಿದ್ದೀನಿ ರೀ, ಅವ್ರು ಫೇಸ್ಬುಕ್ಗೂ ಹಾಕಿದ್ದೀನಿ. ಅಧ್ಯಕ್ಷರು ವಾಟ್ಸಪ್ನಲ್ಲಿ ನೋಡಿದಾರೆ. ನಗರ ಮಂಡಲ ಅಧ್ಯಕ್ಷ ಹಿಡ್ಕೊಂಡು ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಕೋಶಾಧ್ಯಕ್ಷರು ಮತ್ತು ಕಾನೂನು ಪ್ರಕೋಷ್ಠ ಎಲ್ಲರೂ ಕೂಡಿಸಿ ಇವತ್ತು 174 ಜನ ಎಲ್ಲ ಮೋರ್ಚಾ ಅಧ್ಯಕ್ಷರು, ನಗರ ಮಂಡಲದ ಯುವ ಮೋರ್ಚಾ. ಯತ್ನಾಳ್ ಅವರು ನನಗೆ ಬಹಳ ಬೇಕಾದವರು, ಬಹಳ ಆತ್ಮೀಯರು ನನಗೆ ಅವರು. ನಾವು ಮೊದಲಿಂದ ನಾನು ಕೂಡ ಹೇಳ್ತಿದ್ದೆ, ಹೈಕಮಾಂಡ್ನವರು 4-5 ಬಾರಿ ಕರೆದು ನೋಡಿ ಇಂಥವೆಲ್ಲ ಬೇಡ, ಪಕ್ಷದ ವಿಚಾರ ಬಿಡಿ. ಅವರು ಬೇರೆ ಪಕ್ಷದವರ ಅಥವಾ ನಡವಳಿಕೆಯನ್ನು ವಿರೋಧಿಸೋದಕ್ಕಿಂತ ನಮ್ಮ ಪಕ್ಷವನ್ನೇ ವಿರೋಧಿಸ್ತಿದ್ರು ಅವರು. ಇದು ಅವರಿಗೆ ಇದು ಮುಳುವಾಯಿತು, ಅದು ಆಗಬಾರ್ದಾಗಿತ್ತು. ನನಗನ್ನಿಸ್ತದೆ ಇದು ಬೇರೆಯವರಿಗೂ ಎಚ್ಚರಿಕೆ ಗಂಟೆ, ಯತ್ನಾಳ್ ಅವರಿಗೆ ಬಹಳ ಅವಕಾಶಗಳು ಕೊಟ್ಟಬೇಕಾಗಿತ್ತು. ಅವರು ನಾವು ಪಕ್ಷದ ತೀರ್ಮಾನವನ್ನು ಒಪ್ಪಬೇಕು. ನೆಕ್ಸ್ಟ್ ವೀಕೆಟ್ ಅವ್ರವೇ. ಅದು ಕೂಡ ಏನಾಯ್ತು ಅದೇನು ಹೊರತಾಗಿ ಹತ್ತಾಕಿಲ್ಲ. ಇಡೀ ರಾಜ್ಯ ತುಂಬ ಇವೆಲ್ಲ ನೀವು ಕ್ರಮ ತಗೊಳ್ಳುವುದು ಕೈವಾಡ, ಪಕ್ಷದ ಕೈವಾಡ. ಇದು ಭ್ರಷ್ಟ ರಾಜಕೀಯ ಹೋಗಬೇಕನ್ನೋದು ನಮ್ಮ ಪಕ್ಷದ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಇನ್ನು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬರೋ ಭಾರತ್ ಮಾತಾಕ್ಕೆ, ಬರೋ ಭಾರತ್ ಮಾತಾಕ್ಕೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ, ಬರೋ ಭಾರತ್ ಮಾತಾಕ್ಕೆ, ಇನ್ನು ಹುಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಿಗೆ. ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ ಲಿಂಗಾಯತ ಪಂಚಮಸಾಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರು ಬರೀ ಪಂಚಮಸಾಲಿ ಬಗ್ಗೆ ಕೇಳಿಲ್ಲ, ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಸಣ್ಣ ಸಣ್ಣ ಉಪ್ಪಾರ ಇರಬಹುದು, ಆದಿವಾಸಿ ಇರಬಹುದು, ಕುಡವರ್ತನೆ ಇರಬಹುದು, ಹೂಗಾರ್, ಮಾಲ್ಗಾರ್, ಹಡಪ್ಪಾಗ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡಬೇಕಂತ ಕೇಳಿದ್ರು. ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಯಾವ ನೈತಿಕತೆ ಇದೆ? ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ. 4.5 ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ. ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋದ್ಗಾರ ಮಾಡ್ತಾರೆ, ಟ್ವೀಟ್ ಅಂತಾರೆ. ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂಧುಗಳೇ, ನೀವೇನು ಮಾಡ್ತೀರಿ? ಭಾರತೀಯ ಜನತಾ ಪಕ್ಷದ ಮುಖಂಡರು ನಾನು ಕೇಳಬಯಸ್ತೇನೆ, ನೀವೇನಾದ್ರೂ ನೀವು ಸುಮ್ಮನೆ ಬಸ್ ಹೇಳ್ತೀರಾ? ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ, ಮತ್ತು ಭ್ರಷ್ಟಾಚಾರ ಮುಕ್ತ ಇರಬೇಕಂತ ಹೇಳ್ತೀರಿ. ಬಸವನಗೌಡರು ಏನ್ ಕೇಳಿದ್ರು?
ಅವ್ರ ಬೇಡಿಕೆ ಅದೇ ಉದ್ದೇಶ. ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಆಗಬೇಕಿಲ್ಲವೇ? ನಮ್ಮಲ್ಲಿರತಕ್ಕಂಥ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು, ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ಇವತ್ತು ಅವರು ಹೇಳಿದ್ದಾರೆ. ಅದು ಪಕ್ಷ ವಿರೋಧಿ. ಉಚ್ಚಾಟನೆ ಹೇಳ್ಬೋದ? ಉಚ್ಚಾಟನೆ ಧಿಕ್ಕರಿಸಿ ಇಲ್ಲಿ ಹೋರಾಟ ನಡೀತಾ ಇದೆ. ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟವನ್ನ ಮಾಡಿ ವಿಜಯೇಂದ್ರ ಮತ್ತು ಅಪ್ಪ ಮಕ್ಕಳದು ಏನು ಕುತಂತ್ರ ನಡೆದದ, ಕುತಂತ್ರನ ಬಯಲಿಗೆ ಎಳೆದಿದ್ದಕ್ಕನೇ ಇದು ಪನಿಷ್ಮೆಂಟ್ ಅವ್ರಿಗೆ. ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಇದು ಕಾನೂನು ಇದ್ರ ಪ್ರಕಾರ, ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು, ಕುಟುಂಬ ರಹಿತ ರಾಜಕಾರಣ ಇರಬೇಕು. ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಇಡೀ 224 ಮಂದಿ MLA ಎಲ್ಲಾ ವಿಷಯ ಗೊತ್ತದ. ನಮ್ಮ ಪಕ್ಷದ 66 ಮಂದಿಗೂ ಗೊತ್ತದ. ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕ. ಏನ್ ಮಾತಾಡಿದ್ರೆ ಏನ್ ಆಕತ್ತೋ ಏನ್ ಸುದ್ದೋ ಅದೆಲ್ಲ ಬಸನಗೌಡರು ಒಬ್ಬರ ಮಾತಾಡೋರು, ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗೆ ಬಿಡುತ್ತಾರೆ. ಇದು ಎಷ್ಟು ದಿವಸ ಹೋಗೋದು ಹೀಗೆ? 2 ವರ್ಷ ಆಯ್ತು ಇದೇ ನಡೆದದ. ಮ್ಯಾಗಿನ ಅವರು ಕಣ್ಣು ಮುಚ್ಚಿಕೊತಾರ, ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ. ಎದ್ರ ಸಲುವಾಗಿ ಹೋರಾಟ? ಭ್ರಷ್ಟದ ಕೈಯಾಗ ಅಧಿಕಾರ ಕೊಡಬೇಡ್ರಿ. ಭ್ರಷ್ಟದ ಅವ್ರ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ, ನಿಷ್ಠೆಯಿಂದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ? ಏನ್ ಬೇಕಾದ ದಿವಾಳಿ ಮಾಡ್ಯಾರ, ಎಲ್ಲರಿಗೂ ಗೊತ್ತಿದ್ದದ, ಅಂಕಿ ಸಂಖ್ಯೆ ಗೊತ್ತಿದ್ದದ. ಇವನ್ ಎಂತ ಸಾಯಿ ಹಣದಂದು ಬಾಯ ದುಡ್ಡು ಸಹಿತ ತಿಂದಾರ. ಇವೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ಕೆ ಯಾರಿಗೂ ಬಾಯಿಲ್ಲ. ಅದನ್ನು ಇವರು ಒಬ್ರು ಧೈರ್ಯವಾಗಿ ಹೇಳಿದ್ದು ತಪ್ಪ? ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ಇಡೀ ರಾಜ್ಯನೇ ಹೊತ್ತಿ ಉರಿಲಕತ್ತದ. ಇದನ್ನ ಇಮಿಡಿಯೇಟ್ ಈಗಿಂದಿಗೆ ಇವ್ರು ತೋರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಕೊಳ್ಳೋದೇ ಇದ್ರೆ ನಾಳೆ ಇದಕ್ಕಿಂತ ವಿಕೋಪ ಆಕದ. ದಿನಕ್ಕೆ ದಿನ 2-3 ದಿವಸ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ಬೇಕು. ಏನ್ ಮಾಡುದು? ಅದು ಎಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ, ಸಂಘಟಕರು ಅದಾರ, ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವರು ಅದಾರ. ಎಲ್ಲ ಕೂತು 1-2 ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ, ಹೇಳ್ತೀವಿ. ಇವತ್ತಾಗಿ ಹೋರಾಟ ಮಾಡಿ ಸರ್ಕಾರ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವುದು. ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ, ಪಕ್ಷ ಸರ್ವನಾಶ ಆಗ್ತದ. ಪಕ್ಷಕ್ಕೆ 66 ಬಂದದ್ದು ಹೋಗಿ 6ಕ್ಕೆ ಬರ್ತದ, 6 ಸಹಿತ ಬರೋದು ಎಲ್ಲ ಈ ನಮ್ಮನೆ ಇಷ್ಟೆಲ್ಲ ಐತಿ. ಅದಕ್ಕೆ ಮುಂದೆ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು. ನೋಡ್ತಿರ್ಲಿ ಇಡೀ ರಾಜ್ಯದೊಳಗೆ ಏನಾದ್ರೂ ಅಂತ ಬಿಟ್ರೆ ಮತ್ತೇನದ? ಅದು ಬಿಟ್ರೆ ಏನದ? ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ರೊಕ್ಕ ತಿಂದಾರ ಕೊಡ್ತಾರ. ಇಲ್ಲ 100% ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರು ಅಂದ್ರೆ ಇವರು ಒಂದು ಅಧಿಕಾರದಾಗ ಇರ್ತಿದ್ದು. ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ. MS ರುದ್ರಗೌಡ್ರು, ಮಾಜಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು. ವಿಜೇಂದ್ರ ಯಡಿಯೂರಪ್ಪನವರಿಗೆ ವಿಜೇಂದ್ರ ಅವರಿಗೆ, ಹಿಂದೂಲಿ ಪಾಂಡ್ಯತ್ತ ಸಾಹೇಬರಿಗೆ, ರಾಜ್ಯದಲ್ಲಿ ಬಿಜೆಪಿ ಮಾಡಿಕೊಟ್ಟಂತ बोलो भारत माता की, विजेंद्र ಅವರಿಗೆ
ನಂದು